ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ಮಂಗಳೂರಿನ ಪಿಜ್ಜಾ ಮಾಲ್ಗೆ ಬಂದಿದ್ದೀನಿ. ನಾವು ಫ್ಯಾಮಿಲಿಯವರು ಸ್ವಲ್ಪ ಜನ ಬಂದಿದ್ದೀವಿ. ನಾವಿಲ್ಲಿ ಬಂದಿರೋದು ಸ್ನೋ ಫ್ಯಾಂಟಸಿಗೆ. ಇಲ್ಲಿ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿ ಎಲ್ಲ ಕಡೆ ಗ್ರೀನರಿ ಆಗಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಇಲ್ಲೆಲ್ಲ ಫೋಟೋಸ್ನ ತೆಕ್ಕೊಳ್ಬೋದು. ಇಲ್ಲಿ ಟಿಕೆಟ್ ಕೂಡ ಹಾಗೆ ಪರ್ ಪರ್ಸನ್ 530 ಏನೋ ಚಾರ್ಜ್ ಮಾಡ್ತಾರೆ, ಇನ್ಕ್ಲೂಡಿಂಗ್ GST. ಹಾಗೆ ಮಕ್ಕಳಿಗೆ 430 ಚಾರ್ಜಸ್ ಮಾಡ್ತಾರೆ. ಈ ಮಾಲ್ ಕೂಡ ಹಾಗೆ ತುಂಬ ದೊಡ್ಡದಾಗಿದೆ. ಒಳಗಡೆ ಸ್ನೋ ಸಿಟಿ ಹೇಗಿದೆ ಅಂತ ನೋಡೋಣ. ನಾನು ವಿಡಿಯೋನೆಲ್ಲ ನೋಡಿಕೊಂಡು ಇಲ್ಲಿಗೆ ಬಂದಿರೋದು. ತುಂಬ ಜನ ವಿಡಿಯೋನೆಲ್ಲ ಹಾಕಿರ್ತಾರಲ್ಲ, ಅವ್ರ ವಿಡಿಯೋನ ನೋಡ್ಕೊಂಡು ನಾನಿಲ್ಲಿ ಫಸ್ಟ್ ಟೈಮ್ ಬಂದಿರೋದು. ಹಾಗೆ ಇಲ್ಲೆಲ್ಲ ಜಾಕೆಟ್ನ, ಶೂಸ್ ಹಾಗೆ ಸಾಕ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ತುಂಬ ಹೈಜಿನಿಕ್ ಆಗಿದೆ, ತುಂಬ ನೀಟಾಗಿದೆ. ಶೂಸ್ ಒಂದು ಬಿಟ್ಟು ಜಾಕೆಟನ್ನೆಲ್ಲ ಕೂಡ ನಾವು ಯೂಸ್ ಮಾಡಿದ ಮೇಲೆ ಫುಲ್ ವಾಶ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಜಾಕೆಟ್, ಏನು ಸ್ಮೆಲ್ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಒಳಗಡೆ ಕೂಡ ಹಾಗೆ ಈ ಸ್ನೋ ಪಾರ್ಕ್ ತುಂಬ ದೊಡ್ಡದಾಗಿದೆ. ನಾನು ಮೈಸೂರು ಸ್ನೋ ಪಾರ್ಕ್ಗೆ ಹೋಗಿದ್ದೆ, ಅಲ್ಲೇನು ಇಷ್ಟೇನು ದೊಡ್ಡದಾಗಿರಲಿಲ್ಲ. ಈ ಥರ ಆ್ಯಕ್ಟಿವಿಟೀಸ್ ಕೂಡ ಇರಲಿಲ್ಲ. ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲ ಆ್ಯಕ್ಟಿವಿಟೀಸ್ ಇದೆ. ಇಲ್ಲಿ ಟೈಮ್ ಲಿಮಿಟ್ಸ್ ಇಲ್ಲ. ಮಾಲ್ ಬೆಳಿಗ್ಗೆ 10 ಗಂಟೆಗೆ ಓಪನ್ ಆಗುತ್ತೆ, ರಾತ್ರಿ 10 ಗಂಟೆ ತನಕನೂ ಬೇಕಾದರೆ ಇರ್ಬೋದು. ಅಲ್ಲಿ ತನಕ ಇರಲಿಕ್ಕೇನು ಆಗಲ್ಲ. ಹೆಚ್ಚಂದರೆ ಒಂದು 3 ಗಂಟೆ ಹೊತ್ತೇನೋ ಇರ್ಬೋದೇನೋ ಅಷ್ಟೇ. ಅಂದರೆ ಒಳಗಡೆ ಚಳಿ ಆಗುತ್ತಲ್ಲ, ಇರ್ಲಿಕ್ಕೆ ಇದೆ. ಮಕ್ಕಳಿಗೆಲ್ಲ ತುಂಬಾ ಕಷ್ಟ ಆಗುತ್ತೆ. ನನ್ನ ಮಗ ಸ್ವಲ್ಪ ಹೊತ್ತಿದ್ದ ಇಲ್ಲಿ, ಒಂದು ಅರ್ಧ ಗಂಟೆ ಆಗೋಷ್ಟೊತ್ತು ಇದ್ದ. ಆಮೇಲೆ ಅವನು ಹೊರಗಡೆ ಕರ್ಕೊಂಡು ಹೋದ್ರು. ಇಲ್ಲಿ ಸ್ಲೈಡಿಂಗ್ ಮಾಡೋರು ಹಾಗೆ ತುಂಬಾ ಒಳ್ಳೆಯವರು. ನಾವು ಎಷ್ಟೊತ್ತಿ ಹೋದರೂ ಅವರಿಗೆ ಸಿಟ್ಟು ಮಾಡ್ಕೊಳ್ಳಲ್ಲ. ಅವರು ಎಷ್ಟೊತ್ತಿ ಬೇಕಾದ್ರೆ ಹೋದರೂ ಅವರು ನಮಗೆ ಆಡಿಸ್ತಾರೆ. ತುಂಬಾ ಒಳ್ಳೆಯವರು. ಈ ಸ್ಲೈಡಿಂಗ್ ಮಾತ್ರ ಸೂಪರ್ ಆಗುತ್ತೆ. ನಾವು ತುಂಬ ಆಟ ಆಡ್ಕೊಂಡು ಬಂದ್ವಿ. ನಾವು ಬೆಳಿಗ್ಗೆ ಬೇಗ ಹೋಗಿದ್ದಕ್ಕೋಸ್ಕರ ನಮಗೆ ತುಂಬ ಆಡ್ಲಿಕ್ಕೆ ಸಿಕ್ತು. ನಾವು ಹೋಗಿದ್ದು ಸಂಡೇ, ಅದರಿಂದ ತುಂಬ ಜನ ಬಂದರು. ಆಮೇಲೆ ತುಂಬ ಜನ ಇದ್ದರೆ ಅಷ್ಟೇ ನಾವು ಎಂಜಾಯ್ ಮಾಡ್ಲಿಕ್ಕೆ ಆಗಲ್ಲ. ಅಂದರೆ ತುಂಬ ಜನ ಆಗ್ತಾರಲ್ಲ, ಎಲ್ಲದಕ್ಕೂ ವೆಯ್ಟ್ ಮಾಡಬೇಕು. ಏನು ಆಡೋದಿದ್ರು ವೆಯ್ಟ್ ಮಾಡಬೇಕು. ಅದೇ ರೀಸನಿಂದ ಅಷ್ಟೇನು ಚೆನ್ನಾಗಾಗಲ್ಲ. ಹೋಗೋದಿದ್ರೆ ಯಾರಾದರೂ ಬೆಳಿಗ್ಗೆ ಬೇಗನೆ ಹೋಗಿ. 10 ಗಂಟೆಗೆ ಮಾಲ್ ಓಪನ್ ಆಗುತ್ತೆ. ನೀವು ಒಂದು 10:15 ಹಾಗೆ ಅಲ್ಲಿ ರೀಚ್ ಆಗೋ ಥರ ಇಟ್ಕೊಳ್ಳಿ. ತುಂಬಾ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಹಾಗೆ ಇಲ್ಲಿ ಹಾಟ್ ಕಾಫಿ, ಹಾಟ್ ಚಾಕ್ಲೇಟ್, ಬೂಸ್ಟ್, ಹಾರ್ಲಿಕ್ಸ್ ಎಲ್ಲನೂ ಇದೆ. ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಕಡೆ, ಆಮೇಲೆ ಈ ಚೇರಲ್ಲಿ ಎಳ್ಕೊಂಡು ಹೋಗ್ತಾರಲ್ಲ ಅದೆಲ್ಲ ಇದೆ. ಹಾಗೆ ಮಕ್ಕಳಿಗೂ ಸ್ಲೈಡಿಂಗ್ ಇದೆ. ತುಂಬಾ ಚೆನ್ನಾಗಿದೆ. ಹಾಗೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಒಳಗೆ ಕೂಡ ಫೋಟೋಸನ್ನು ಕೂಡ ತೆಕ್ಕೊಡ್ತಾರೆ. 50 ರೂಪಾಯಿನೋ ಚಾರ್ಜ್ ಮಾಡ್ತಾರೆ. ಒಂದು ಫೋಟೋಗೆ 50 ರೂಪಾಯಿ ಅಂತಾರೆ. ಹೊರಗಡೆ ಹೋದ್ಮೇಲೆ ನಮಗೆ ಎಲ್ಲ ಫೋಟೋನು ತಗೊಳ್ಬೇಕನ್ಸುತ್ತೆ. ಅದೆಲ್ಲ ಅದೆಲ್ಲ ಅವ್ರ ಐಡಿಯಾ ಅನಿಸುತ್ತೆ. ನಾವು ಒಂದೇ ಫೋಟೋ ಅಂತ ತಗೊಂಡಿದ್ದು, ಲಾಸ್ಟಿಗೆ 350 ರೂಪಾಯಿ ಏನೋ ಕೊಟ್ಟಷ್ಟು ಫೋಟೋ ತಗೊಂಡು ಬಂದ್ವಿ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ನೀವು ಕೂಡ ನಮ್ಮ ಥರನೇ ಎಂಜಾಯ್ ಮಾಡಿ. ಸ್ವಲ್ಪ ಮೈಂಡ್ ಕೂಡ ರಿಲೀಫ್ ಆಗುತ್ತೆ. ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗೂ ಆಗುತ್ತೆ. ನೀವು ಆಲ್ರೆಡಿ ಎಲ್ಲಾದರೂ ಹೋಗಿದ್ರೆ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನೀವು ಹೋಗಿಲ್ಲ ಅಂದರೆ ಪ್ಲೀಸ್ ಒಂದ್ಸತಿ ವಿಸಿಟ್ ಮಾಡಿ. ಹಾಗೆ ನನ್ನ ಚಾನಲ್ನ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.